ಓಂ ಸೃಷ್ಟಿಸ್ಥಿತಿ ವಿನಾಶಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಾಮಹೇ ನಾರಾಯಣಿ ನಮಸ್ತುತೆ. ಓಂ ಮಹಾಕಾಳಿಯೇ ನಮಃ. ಮಹಾನ್ ವಾಮಾಚಾರ್ಯಗಳಂತ ಚೌಡಯ್ಯನವರಿಗೆ ಈ ರಾಜಣ್ಣ ಮಾಡುವ ನಮಸ್ಕಾರಗಳು. ಮುನ್ನೇ ನಂಬ್ಕೊಂಡು ಬಂದಿದ್ದೀನಿ, ನೀವೇ ದಾರಿ ತೋರಿಸ್ಬೇಕು. ನನ್ನ ರಾಜಕೀಯ ಭವಿಷ್ಯಕ್ಕೋಸ್ಕರ 1000 ತಲೆಗಳು ಬಲಿ ಕೊಟ್ಟರೂ ಪರವಾಗಿಲ್ಲ, ಆದರೆ ಮುಂದಿನ ಮುಖ್ಯಮಂತ್ರಿ ನಾನೇ ಆಗ್ಬೇಕು. ಈ ಜನ ನಿಮ್ಮನ್ನು ನಂಬ್ತಾರೆ, ನಾವು ನಿಮ್ಮನ್ನೇ ನಂಬ್ತೀವಿ. ನಿಮ್ಮ ಒಂದು ಮಾತು ಈ ಊರಿನ ಜನಕ್ಕೆ ಆಜ್ಞೆ. ಸರ್ವೇ ಜನ ಸುಖಿನೋ ಭವಂತು. ಜನ ಸುಖ ಶಾಂತಿಯಿಂದ ಇರಬೇಕು ಅಂದರೆ ಒಬ್ಬ ನಾಯಕ ಸ್ವಾರ್ಥ ಇಲ್ಲದೆ ಬದುಕಬೇಕು. ನನ್ನ ನಂಬರ ಆ ತಾಯಿ ನಂಬು. ಮಂತ್ರಿ ಆಗಕ್ಕೆ ಬೇಕಾಗಿರೋದು ಬಲಿಯಲ್ಲ, ಜನಗಳ ನಂಬಿಕೆ. ಅಷ್ಟೇ ತಾನೇ. ಭರವಸೆ ಕೊಟ್ಟು ಸ್ವಲ್ಪ ದಿನ ಫ್ರೀ ಬಿಟ್ಟು ಆಮೇಲೆ ನಡೆಸೋಣ. ನಾವು ನೀವು ಚೆನ್ನಾಗಿರೋಣ. ಆದ್ರೆ ಆ ನನ್ನ ಎದುರಾಳಿ ನನ್ನ ಎದುರು ನಿಂತ್ಕೋಬಾರ್ದು. ತಗೊಳ್ಳಿ, ಅವನು ಉಗುರು, ಕೂದಲು, ಬಟ್ಟೆ ಎಲ್ಲ ತಂದಿದ್ದೀನಿ. ತತರ್ಲೆ ಇಲ್ಲಿ. ತಗೊಳ್ಳಿ. ಈ ಉರಿಯೋ ಬೆಂಕಿಲಿ ಹೋಮ ಕೂಡ ಮಾಡ್ಬೋದು, ಮನುಷ್ಯನ ದೇಹ ಕೂಡ ಸುಡ್ಬೋದು. ಹಾಗೆ ಒಳ್ಳೆಯದಕ್ಕಿಂತ ಕೆಟ್ಟದಕ್ಕಾಗಿ ಈ ಮಹಾನ್ ಶಕ್ತಿನ ಬಳಸ್ಕೊತಾ ಇದ್ದೀರಾ. ನಾನು ಜನಗಳಿಗೆ ಆಜ್ಞೆ ಮಾಡ್ತೀನಿ, ಆದರೆ ತಾಯಿ ಆಜ್ಞೆ ಇಲ್ಲದೆ ಒಂದು ಹೆಜ್ಜೆ ಕೂಡ ಮುಂದೆ ಇರಲ್ಲ. ಇದಕ್ಕೆ ನನ್ನೊಪ್ಪಿಗೆ ಇಲ್ಲ. ಆಯ್ತು, ಆ ತಾಯಿ ಇಚ್ಛೆಯಂತೆ ಆಗಲಿ. ಸರ್, ಇವಾಗ ಏನು ಮಾಡೋದು? ವಾಮಾಚಾರಕ್ಕಿಂತ ದೊಡ್ಡ ಶಕ್ತಿ ನಾವಾಡೋ ಚದುರಂಗದಾಟ. ಆ ಚೌಡಯ್ಯ ಪರಿಹಾರ ಕೊಡ್ತಿದ್ರೇನು, ಆ ಕಾಡಿನೇ ಬಂದು ಮುಂದಿನ ಮುಖ್ಯಮಂತ್ರಿ ರಾಜಣ್ಣ ಅಂತ ಹೇಳಬೇಕು. ಹಾಗೆ ಮಾಡ್ತೀನಿ. ಹೇಗೆ ಸರ್? ಜನಗಳಿಗೆ ನಮಗಿಂತ ನ್ಯೂಸ್ ಅವ್ರ ಮೇಲೆ ನಂಬಿಕೆ ಜಾಸ್ತಿ. ನ್ಯೂಸ್ ಅವರು ಸತ್ಯನ ಸುಳ್ಳು ಅಂತ ತೋರಿಸಿದ್ರೆ ಜನ ನಂಬಿಡ್ತಾರೆ. ನ್ಯೂಸ್ ತಲುಪಿಸೋ ನ್ಯೂಸ್ ಅವ್ರ ಮೇಲೆ ದೇವರು ಬಂದು ಮುಂದಿನ ಮುಖ್ಯಮಂತ್ರಿ ರಾಜಣ್ಣ ಅಂತ ಬರೋ ಹಾಗೆ ಬ್ರೇಕಿಂಗ್ ನ್ಯೂಸ್ ಮಾಡಿ. ಹಾಗೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಆಫೀಸ್ನಲ್ಲೇ ಕೂತ್ಕೊಂಡು ಮಾತಾಡ್ಬೋದಿತ್ತಲ್ಲ ಮೇಡಮ್? ಇಷ್ಟೊಂದು ಅರ್ಜೆಂಟಾಗಿ ಏನು ಮೇಡಮ್ ಕರೆದಿದ್ದು? ಹೇಳ್ತೀರಿ, ಫಸ್ಟ್ ಅವ್ರಿಗೆ ಕಾಲ್ ಮಾಡಿ ಇಂಟರ್ವ್ಯೂ ಮುಗಿಸ್ಕೊಂಡು ಬೇಗ ಬರೋಕೆ ಹೇಳ್ರಿ. ಮೇಡಮ್ ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಓ ಶಿಟ್, ಇನ್ನೊಂದ್ಸಲಿ ಕಾಲ್ ಮಾಡ್ರಿ. ಕಾಲ್ ಕಟ್ ಆಯ್ತು ಮೇಡಮ್. ಮತ್ತೆ ಮಾಡ್ರಿ. ಯಾವನೋ ರೀಲ್ಸ್ ರಘುಂತೆ, ಇವನ್ನ ನಾವು ಇಂಟರ್ವ್ಯೂ ಮಾಡಬೇಕು. ಯಾರೋ ಎಷ್ಟೊತ್ತಾದ್ರೂ ಬಂದಿಲ್ಲ. ಸ್ಟಾರ್ ಅಲ್ವಾ ಬ್ರೋ, ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಏನ್ ಪವರ್ ಸ್ಟಾರಾ ಇಲ್ಲ ರಾಕಿಂಗ್ ಸ್ಟಾರಾ? ಅವರೆಲ್ಲ ಒರಿಜಿನಲ್ ಸ್ಟಾರು, ಜನಗಳೇ ಪ್ರೀತಿಯಿಂದ ಕೊಟ್ಟಿರೋದು. ಇವರೆಲ್ಲ ಅವ್ರ ವಾಯ್ಸ್ಗೆ ಬಾಯ್ ಅಳ್ಳಾಡ್ಸೋರು. ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಜೊತೆ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ನಾನೇ ಯಶು, ನೀನೇ ರಾಧಿಕಾ, ಅವನೇ ರಾಕಿ, ನಾನೇ ಜಾಕಿ ಅನ್ಕೊಂಡು ಕಂಡಲ್ಲಿ ನಾಯಿಗಳು ಕಾಲೆತ್ತೋ ತರ ಕ್ಯಾಮ್ರಾ ಎತ್ಕೊಂಡು ರೀಲ್ಸ್ ಮಾಡ್ತಾ ಇರ್ತಾರೆ.
ನಮ್ ಕರ್ಮ ಇವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ಬೇಕು. ಈ ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಹಾಲ್ ಕುಡಿಸ್ಲಾ ಇಲ್ಲ ಬಾಳೆಹಣ್ಣು ತಿನ್ಸ್ಲಾ ಅನ್ನೋದ್ರಿಂದ ಹಿಡಿದು ತಿಕ್ಕಾದೊಳಗ್ ಬರ್ದಿರೋ ಮಕ್ಳು ಕೂಡ ರೀಲ್ಸ್ ಮಾಡ್ತಾರೆ. ಎಷ್ಟೋ ಜನ ರಿಯಲ್ ಸ್ಟಾರ್ಗಳು ಅವಕಾಶ ಸಿಗದೆ ಸೈಕಲ್ ಹೊಡಿತಾನೇ ಇದಾರೆ. ಬಂದ ಬ್ರೋ. ಇವನ ರೀಲ್ಸ್ ರಘು. ಇವನಲ್ಲ ಬ್ರೋ, ಇವ್ನವ್ರ ಅಸಿಸ್ಟೆಂಟು. ಇವಾಗ ಇಳಿತ ನೋಡ್ರಿ. ಹಾಯ್, ಲೇಟ್ ಆಯ್ತಾ? ಇಲ್ಲ, ಟೈಮ್ ಆಯ್ತು. ಗಡಿಯಾರದಲ್ಲಿ ಒಂದೇ ಸಮ ಮುಳ್ತಿರ್ದಂಗೆ ನಾವುಗಳು 24x7 ವಿಧಾನಸೌಧದಿಂದ ಹಿಡಿದು ಬಿಕ್ನಿ ಹಾಕೊಂಡು ಪೋಸ್ಟ್ ಕೊಟ್ಟವ್ರನ್ನೆಲ್ಲ ರಾಜ್ಯವೇ ಖುಷಿ ಪಡುವ ವಿಚಾರ ಅಂತ ಬ್ರೇಕಿಂಗ್ ನ್ಯೂಸ್ ಕೊಡ್ತಾನೆ ಇರ್ಬೇಕು. ಇದ್ರ ಮಧ್ಯ ನಾಲ್ಕ ರೈತನೋ ಇಲ್ಲ ಆಶ್ರಮ ಕಟ್ಟಿ ಆಶ್ರಯ ಕೊಡೋ ಜನಸ್ನೇಹಿಗಳನ್ನೂ ಇಂಟರ್ವ್ಯೂ ಮಾಡ್ತೀವಿ ಅಂತ ಖುಷಿ ಪಡೋಣ ಅನ್ಕೊಂಡ್ರೆ TRPಗೋಸ್ಕರ ಕೋತಿಗಳನ್ನೆಲ್ಲ ಸಾಧಕರು ಅಂತ ಬಿಲ್ಡಪ್ ಕೊಡ್ಬೇಕು. ಏನ್ ಹೇಳ್ತೀರಾ? ನಂಗೇನಾದ್ರು ಹೇಳ್ತವನಾ? ಹೌದು, 100% ಕರೆಕ್ಟು. ಆದ್ರೆ ಕೋತಿಗಳು ಅಂದ್ರಲ್ಲ ಯಾರು ಅಂತ ಗೊತ್ತಾಗಿಲ್ಲ. ಜನ ಕಮೆಂಟ್ಸ್ ಹಾಕ್ತಾರಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡೋಣ? ಆಫ್ ಕೋರ್ಸ್. ಇವರು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದಾಗ ಪಕ್ಕದಲ್ಲಿರೋ ಫ್ರೆಂಡ್ ಕೂಡ ಫಾಲೋ ಕೊಟ್ಟಿರಲಿಲ್ಲ. ಆದ್ರೆ ಇವತ್ತು ಅಕ್ಕಪಕ್ಕ ಊರವರೆಲ್ಲ ಫಾಲೋವರ್ಸ್ ಆಗಿದ್ದಾರೆ. ರೆಡ್ಮಿ ಮೊಬೈಲ್ ಇಂದ ರೀಲ್ ಸ್ಟಾರ್ಟ್ ಮಾಡಿ ಐಫೋನ್ ತಗೊಂಡಿದ್ದೀನಿ ಅಂತ ಉಲ್ಟಾ ಇಟ್ಕೊಂಡು ಆಪಲ್ ಸಿಂಬಲ್ ತೋರಿಸ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ರೀಲ್ಸ್ ರಘು. ನಮಸ್ಕಾರ. ನಮಸ್ಕಾರ. ಡೈರೆಕ್ಟ್ ಕ್ವಶನ್ಗೆ ಬರ್ತೀನಿ. ಬಾಯಲಾಡ್ಸೋದು ಸುಲಭನಾ? ಸುಲಭ. ಹೌದಾ? ಹೌದು. ಯಾವ ತರ? ಈ ರೋಡ್ ಸೈಡ್ ಪಾನಿಪುರಿ ತಿನ್ಬೇಕಾದ್ರೆ ಕೊಪ್ಪಿ ಹಿಡ್ಕೊಂಡು ಚೀಪ್ ಬೇಕಾದ್ರೆ ತುಂಬಾ ಸುಲಭವಾಗಿ ಅಲ್ಲಾಡ್ಸ್ಬೋದು. ಆದ್ರೆ ನಮ್ಮ ತರ ಸಾಂಗ್ಗೆ ಡೈಲಾಗಿ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಅಲ್ಲಾಡ್ಸೋದು ತುಂಬಾ ಕಷ್ಟ. ತುಂಬಾ ದೊಡ್ಡ ಸಾಧನೆ ಅಂತೀರಾ? ಆಫ್ ಕೋರ್ಸ್. ಅದು ಆಫ್ ಕೋರ್ಸ್ ಅಲ್ಲ, ಆಫ್ ಕೋರ್ಸ್. ಹಲೋ, ನಾನು ಅದೇ ಹೇಳಿದ್ದು ಆಫ್ ಕೋರ್ಸ್. ನಿಮ್ಗೆ ರೀಲ್ಸ್ ಮಾಡ್ಬೇಕು ಅಂತ ಏನಕ್ಕೆ ಅನ್ಸ್ತು? ಗುಡ್ ಕ್ವಶನ್. ಒಂದಿನ ಹೆಡ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಾ ಬಾಯೆಲ್ಲ ಆಡಿಸ್ತಾ ಇದೆ. ಯಾರೋ ಒಬ್ಬ ಫ್ಯೂಚರ್ ಕ್ಯಾಮ್ರಾಮನ್ನು ವಿಡಿಯೋ ಮಾಡಿ ರೀಲ್ಸ್ಗೆ ಅಪ್ಲೋಡ್ ಮಾಡ್ಬಿಟ್ಟ. ಏನ್ ಲೈಕ್ಸು, ಏನ್ ಕಮೆಂಟ್ಸು ಅಂತೀರಾ? ಎಲ್ಲಿ ನೋಡಿರೋ ನಂದೇ ವಿಡಿಯೋ. ಅದನ್ನ ಸ್ವಲ್ಪ ಜನ ತಡ್ಕೊಳಕ್ಕಾಗದೆ ಟ್ರೋಲ್ ಮಾಡಿಸಿ ನೀವು ಆಗ್ತಿರಲ್ಲ ಹೆಡ್ಲೈನ್ಸು, ಹಂಗೆ ಕತ್ತಲಿಂದ ಬೆಳಕಿಗೆ ಬಂದ ಪ್ರತಿಭೆ ಅಂತ ಹಾಕ್ಬಿಟ್ರು. ಅವತ್ತು ಅವ್ರು ಆಡ್ಕೊಂಡಿದ್ದಕ್ಕೋ ಜನಗಳ ಪ್ರೀತಿಗೋ ರೀಲ್ಸ್ ಎಂಟ್ರಿ ಅದೇ. ಆಮೇಲೆ ಡಿಸೈಡ್ ಮಾಡಿದೆ, ಇಲ್ಲ ನಾನು ರೀಲ್ಸ್ ಮಾಡಬೇಕು, ಸ್ಟಾರ್ ಆಗಬೇಕು, ಟಾಪ್ ಫಾಲೋವರ್ಸಲ್ಲಿ ನಾನು ಒಬ್ಬ ನಿಲ್ಬೇಕು ಅಂತ ಡಿಸೈಡ್ ಮಾಡಿದೆ. ಬ್ರೋ, ವೀಕೆಂಡ್ ವಿತ್ ರಮೇಶ್ನ ತುಂಬಾ ಮೋಟಿವೇಶನ್ ಆಗಿ ತಗೊಂಡಿದ್ದಾನೆ ಅನ್ಸುತ್ತೆ. ಹೊಸ್ದಾಗಿ ರೀಲ್ಸ್ ಬರೋರ್ಗೆ ದೊಡ್ಡ ಇನ್ಸ್ಪಿರೇಷನ್ ನೀವು. ತುಂಬಾ ದೊಡ್ಡ ವಾಟ್ ನೆಕ್ಸ್ಟ್? ಇಂಡಸ್ಟ್ರಿಗೆ ಬರೋ ಪ್ಲಾನ್ ಏನಾದ್ರು ಇದೆಯಾ? ತಪ್ಪು ಹೇಳಿದ್ರಿ. ಅವರೇ ನನ್ನ ನೋಡ್ಕೊಂಬರ್ಬೇಕು. ನಾನು ಎಲ್ರೂ ಥರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳನ್ನೋ ಇಲ್ಲ ಈ ಸಣ್ಣ ಪುಟ್ಟ ಏಜೆಂಟ್ಗಳನ್ನೋ ಕಾಲು ಇಟ್ಕೊಂಡು ಇದ್ದಿದ್ರೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೀರೋಗಳಿಂದ ಅನ್ಫೋಕಸ್ ಆಗಿರ್ತಿದೆ. ಆದರೆ ಈ ರೀಲ್ಸ್ ರಘು ಅದು ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ರೀಲ್ ಬಿಟ್ಕೊಂಡು ಏನು ರೀಲ್ಸ್ ಮಾಡಿಕೊಂಡು ಅಭಿಮಾನಿ ದೇವರುಗಳನ್ನ ಸಂಪಾದನೆ ಮಾಡಿಕೊಂಡೆ. ಇವತ್ತು ಈ ಕಡೆ ತಮಿಳ್ನಾಡು, ಆ ಕಡೆ ಆಂಧ್ರ, ಹಂಗೆ ಹಿಂದೆಗಡೆ ಕೇರಳ ಎಲ್ಲ ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬನ್ನಿ ಅಂತ ಕೇಳ್ಕೊತಿದ್ದಾರೆ. ನಂಗೆ ತಲೆ ಕೆಡಕ್ಕಿನ ಮುಂಚೆ ಮೊದಲು ಇಲ್ಲಿಂದ ಎದ್ದೋಗೋಣ. ನಿಮ್ಮ ರೀಲ್ಸ್ ಫ್ಯೂಚರ್ಗೆ ಒಳ್ಳೇದಾಗ್ಲಿ. ಇನ್ನೂ ಡೈಲಾಗ್ ಇದೆ. ನಾನೊಂದು ಡೈಲಾಗ್ ಹೇಳ್ತೀನಿ, ಕೇಳಿಸ್ಕೊ. ಏನೇ ಕಷ್ಟ ಬಂದ್ರು ಇಂಡಸ್ಟ್ರಿಯಲ್ ತಾಕತ್ತಾಗಿ ನಿಂತ್ಕೊಂಡು ಡೈರೆಕ್ಟರ್ ಕೊಡೋ ಡೈಲಾಗ್ನ ಖಡಕ್ಕಾಗಿ ಹೇಳೋವನೇ ಸ್ಟಾರು. ಬ್ಯಾಕ್ಗ್ರೌಂಡ್ ವಾಯ್ಸ್ಗೆ ಬಾಯಲ್ಲಾಡ್ಸೋನಲ್ಲ ಸ್ಟಾರು. ಮೇಡಮ್, ಅವರಿಬ್ರು ನ್ಯೂಸ್ ರಿಪೋರ್ಟರ್ ವರ್ಕಿಗೆ ವೇಸ್ಟ್. ಯಾವತ್ತಾದ್ರೂ ಟೈಮ್ ಸರಿಯಾಗಿ ಬಂದಿದಾರ? ಒಂದು ಟೈಮ್ ಸೆನ್ಸ್ ಇಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ. ಸುಮ್ಮನೆ ಕೆಲಸದಿಂದ ತೆಗ್ದು ಬಿಸಾಕಿ ಮೇಡಮ್. ಕೆಲ್ಸದಿಂದ ತೆಗ್ಯೋಣ ಅಂದ್ರೆ ಅಪರೂಪಕ್ಕೆ ಒಂದೊಳ್ಳೆ ನ್ಯೂಸ್ ಕೊಡ್ತಿರ್ತಾರೆ.
ಅವ್ರು ಕೊಡೋ ನ್ಯೂಸಿಂದ ನಮ್ಮ ಚಾನಲ್ಗೆ ಒಳ್ಳೆ ನೇಮ್ ಬರುತ್ತೆ, TRPನೂ ಚೆನ್ನಾಗಿ ಹೋಗುತ್ತೆ. ಏನ್ ಒಳ್ಳೆ ಕೆಲಸ ಮಾಡಿದಾರೆ ತಗೊಳ್ಳಿ ಮೇಡಮ್. ಶಾಂತಿನಗರದಲ್ಲಿ MLA ಮಾಡಿರೋ ಒಳ್ಳೆ ಕೆಲಸನ ಶೂಟ್ ಮಾಡ್ಕೊಂಡ್ ಬನ್ನಿ ಅಂದ್ರೆ ಶಾಂತಿ ಆಂಟಿ ಮನೆಗೆ ಹೋಗಿ ಒನ್ ಮೋರ್ ಅಂತ ಬಿಲ್ ಮಾಡಿ ಮೆಲ್ಲಗ್ ಒಳಗಡೆ ಹೋಗಿದ್ನ ಶೂಟ್ ಮಾಡ್ಕೊಂಡ್ ಬಂದಿದ್ದಾರೆ ಮೇಡಮ್. ಈ ಕೋಪಕ್ಕೆ ನಮ್ಮನ್ನ 1 ವಾರ ಹಾಕೊಂಡು ರುಬ್ಬಿದ್ರು. ಹಲೋ, ಹಾ 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 ಹೌದಾ? ಯಾಕ್ರಿ, ಏನಾಯ್ತು? ಮೇಡಮ್ ಪಾಪ ಆ ರೀಲ್ಸ್ ರಘುನ ಡಮ್ಮಿ ಸ್ಟಾರ್ ಅಂತ ಬೈದ್ ಬಂದಿದ್ರಂತೆ ಮೇಡಮ್. ಈ ತರ ತರಲೆ ಕೆಲಸ ಮಾಡ್ಕೊಂಡಿದ್ರೆ ನಮ್ ಚಾನಲ್ ಉದ್ಧಾರ ಆಗುತ್ತಾ? ಸತ್ಯನ ಸುಳ್ಳು ಅಂತ ತೋರಿಸ್ಬೇಕು, ಸುಳ್ಳನ್ನ ಸತ್ಯ ಅಂತ ತೋರಿಸ್ಬೇಕು. ಅವಾಗ್ಲೇ ನಮ್ ಚಾನಲ್ಗೆ ಒಳ್ಳೆ ಗೌರವ. ರೀ, ಚಾನೆಲ್ ಹೆಡ್ ನಾನಾ ನೀವಾ? ನೀವೇ ಮೇಡಮ್. ಆದ್ರೂ ಇಂಥವ್ರೆಲ್ಲ ಬೇಡ ಅನ್ನೋದಕ್ಕೆ ಹಿಂಗೆಲ್ಲ ಹೇಳ್ಬೇಕಾಯ್ತು ಮೇಡಮ್. ಈ ಸಲ ನಾನು ಕಳ್ಸೋ ಜಾಗಕ್ಕೆ ಹೋದ್ರೆ ಅವರೇ ಕೆಲಸ ಬೇಡ ಅಂತ ರಿಸೈನ್ ಲೆಟರ್ ಕೊಟ್ಟೋಗ್ಬೇಕು. ಯಾವ್ದು ಮೇಡಮ್ ಅಂತ ಜಾಗ? ಯಂತ್ರ ತಂತ್ರ ಮಂತ್ರ ಪೀಡೆ ಪಿಶಾಚ್ ಇದಕ್ಕೆಲ್ಲ ನಾಂದಿ ಆಡಿರೋರು. ಯಾವ್ದು ಮೇಡಮ್ ಆ ಊರು? ಕೊಳ್ಳೇಗಾಲ. ಅಲ್ಗ ಏನ್ಕೆ ಮೇಡಮ್? ಒಂದ್ ವಾರದಿಂದ ನಮ್ಮ MLA ರಾಜಣ್ಣ ಅವರು ಮುಂದಿನ ರಾಜಕೀಯದ ಬಗ್ಗೆ ಭವಿಷ್ಯ ಕೇಳೋಕೆ ಕೊಳ್ಳೇಗಾಲ ಚೌಡಯ್ಯನ ಹತ್ರ ಗುಟ್ಟಾಗ ಹೋಗಿದ್ದಾರೆ. ಆ ಚೌಡಯ್ಯ 4 ಕವಡೆನ ಕುಲ್ಸಿ ಕೈಗೆ ಮುನಿಂಬೆ ಹಣ್ಣು ಕೊಟ್ಟು ಈ ಸಲ ಕಪ್ ನಮ್ದೇ ಅನ್ನೋ ರೇಂಜ್ಗೆ ಮುಖ್ಯಮಂತ್ರಿ ನೀನೇ ಅಂತ ಹೇಳಿ ಕಳ್ಸಿದಾನೆ. ಅಯ್ಯೋ ಹೇಳಿ ಬಿಡಿ ಮೇಡಮ್. ಹೇಳಿದ ತಕ್ಷಣ ಆಗಕ್ಕಿದ್ದಿದ್ರೆ 14 ವರ್ಷದ ಹಿಂದೆನೆ ಕಪ್ ನಮ್ದಾಗ್ಬೇಕಾಗಿತ್ತು. 7 ಮಕ್ಕಳಾಯ್ತು, ಕಪ್ ಮಾತ್ರ ನಮ್ದಾಗಿಲ್ಲ ಮೇಡಮ್. ಹಾಗಾದ್ರೆ ನಿಮ್ಗೂ ಮದ್ವೆ ಆಗ್ಬೇಕಿತ್ತಲ್ಲ? ಆಗ್ಬೇಕಾಗಿತ್ತು ಮೇಡಮ್. ಆದ್ರೆ ನಮ್ಮಮ್ಮ ಯಾವನ ಶಾಸ್ತ್ರದವನ್ಗೆ ಜಾತಕ ತೋರ್ಸಿದ್ರು. ಅದೇನು ಹೇಳೋದ್ನ ಗೊತ್ತಿಲ್ಲ. ಗೋಡಂಬಿ ದ್ರಾಕ್ಷಿ ತಿಂದ್ ರೆಡಿಯಾಗಿ ನಿಂತವನ್ಗೆ ಮಜ್ಜಿಗೆ ಹುಡುಗಿ ತಿನ್ನಂಗ್ ಮಾಡ್ಬಿಟ್ರು ಮೇಡಮ್. ಅದಕ್ಕೇನೆ ಬ್ಲಾಕ್ ಮ್ಯಾಜಿಕ್ ಎಷ್ಟ್ ನಿಜ ಎಷ್ಟ್ ಸುಳ್ಳು ಅಂತ ತಿಳ್ಕೊಳ್ಳೋಕೆ ಅವ್ರನ್ನ ಅಲ್ಲಿ ಕಳಿಸ್ತಿರೋದು. ಆದ್ರೂ ಕರೆಕ್ಟ್ ಮಾಡಿದ್ರೆ ಮೇಡಮ್. ಆ ನನ್ನ ಮಕ್ಳಿಬ್ರು ಚೌಡಯ್ಯನ್ ಬ್ಯಾಗ್ ತೊಳ್ಕೊಂಡ್ ಬಿದ್ದಿರ್ಬೇಕು. ಆ ತರ ಮಾಡಿ ಮೇಡಮ್. ನಿಮ್ಗೆ ಯಾಕ್ರಿ ಅಷ್ಟೊಂದ್ ಕೋಪ ಅವ್ರ ಮೇಲೆ? ಮೇಡಮ್ 40 ವರ್ಷ ಆದ್ಮೇಲೆ ಒಂದ್ ಆಂಟಿನ ಪಟಾಯಿಸ್ಕೊಂಡಿದೆ ಮೇಡಮ್. ಆದ್ರೆ ಅಡ್ಗೋಡೆ ಮೇಲೆ ದೀಪ ಇಡೋ ತರ ಈ ನನ್ ಮಕ್ಳ ಅಡ್ಡ ಬಂದು ಬೆಳೆದಿರೋದ್ ಗಡ್ಡ ಅದಲ್ಲ ಅನ್ಬಿಟ್ರು ಮೇಡಮ್. ಅದಲ್ಲ ಅಂದ್ರೆ ಬುದ್ಧಿ ಮೇಡಮ್. ಕರೆಕ್ಟ್ ಆಗೇ ಹೇಳಿದ್ದಾರೆ. ಮಗ ಬಾಸ್ ಯಾಕೋ ಫುಲ್ ಕೋಪದಲ್ಲಿದ್ದಾರೆ. ಪಕ್ಕ ಇವತ್ತು ನಮ್ಮ ಕೆಲ್ಸದ ಕತೆ ಗೋವಿಂದ. ಬಾರ ಇದಲ್ಲ ಅಂದ್ರೆ ಪಬ್ಲಿಕ್ಕು ಸುವರ್ಣ. ಎಲ್ಲೇ ಹೋದ್ರು ಕೈಯಲ್ಲಿ ಮೈಕು ಫ್ರಂಟಲ್ ಕ್ಯಾಮ್ರಾ ಇದ್ದೇ ಇರುತ್ತೆ. ತಲೆ ಕೆಡ್ಸ್ಕೊಂಬೇಡ. ಜೊತೆಲಿ ಕೋತನ್ ಮಗ ಬೇರೆ ಇದ್ದಾನೆ. ಅವನ್ ಬಾಯ್ಗೆ ಬಾಳೆಹಣ್ಣು ಇಟ್ರಾಯ್ತು. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ ಮೇಡಮ್. ಅಲ್ಲ, ಬ್ಯಾಡ್ ಮಾರ್ನಿಂಗ್. ಡಿಸಿಪ್ಲಿನ್ ಇದೆಯೇನ್ರಿ ನಿಮ್ಗೆ? ನ್ಯೂಸ್ ರಿಪೋರ್ಟರ್ಸ್ ಆಗಿ ಒನ್ ಟೈಮ್ ಸೆನ್ಸ್ ಇಲ್ಲ. ನೀವೆಲ್ಲ ನ್ಯೂಸ್ ರಿಪೋರ್ಟರ್ಸ್ಗೆ ನಾಲ್ಲಾಯಕ್. ಮೇಡಮ್, ನಮ್ಮಂತ ನಿಷ್ಠಾವಂತ ನ್ಯೂಸ್ ರಿಪೋರ್ಟರ್ಗೆ ಡಿಸಿಪ್ಲಿನ್ ಇದೆಯಾ ಅಂತ ಕೇಳಬೇಡಿ. ಹಗ್ಲು ರಾತ್ರಿ ನೋಡ್ದಂಗೆ ರಾತ್ರಿ ಹೊತ್ತು ಹೆಂಡತಿಗೆ ಮೋಸ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ನ್ಯೂಸ್ ತೋಡ ನಮ್ಮ ಜನಗಳಿಗೆ ಮೋಸ ಮಾಡಬಾರ್ದು ಅಂತ ಕ್ಯಾಮ್ರಾ ಮೈಕ್ನ ಇಟ್ಕೊಂಡು ತಪ್ಪು ಯಾರೇ ಮಾಡಿರ್ಲಿ, ಜಾಗ ಎಂಥದ್ದೇ ಆಗಿರಲಿ, KGF ನಲ್ಲಿ ಗರುಡನ್ ಕೋಟೆಗೆ ರಾಕಿ ನುಗ್ದಂಗೆ ರಾಜಕೀಯದವ್ರ ಮನೆಗೆ ನಾವು ನುಗ್ಗಿ ಕೇಳೋ ಕ್ವಶನ್ಸ್ಗೆ ಬ್ಯಾಕಲ್ಲಿ ಬೇದಿ ಕಿತ್ಕೊಂಡು ಮೈಕೆಲ್ಲ ಕಿತ್ ಬಿಸಾಕ್ಬೇಕು. ಅಲ್ಲಿವರೆಗೂ ಫೈರ್ ಮಾಡ್ತೀವಿ. ನಮ್ಮಂತ ನಿಷ್ಠಾವಂತ ನ್ಯೂಸ್ ರಿಪೋರ್ಟರ್ಗೆ ಡಿಸಿಪ್ಲಿನ್ ಇದೆಯಾ ಅಂತ ಕೇಳಬೇಡಿ. ನೀವುಗಳೆಲ್ಲ ಸಿನಿಮಾದಲ್ಲಿ ಇರಬೇಕಿತ್ತು, ಮಿಸ್ ಆಗಿ ನ್ಯೂಸ್ ಚಾನಲ್ ಅಲ್ಲಿ ಇದ್ದೀರಾ. ನಿಮ್ಮಂತ ನಿಷ್ಠಾವಂತರಿಗೆ ಇನ್ನೊಂದು ಚಾಲೆಂಜಿಂಗ್ ಕೆಲಸ ಕೊಡ್ತೀನಿ. ಏನ್ ಮೇಡಮ್ ಅಂತದ್ದು? ನರೇಂದ್ರ ಮೋದಿ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡ್ ಬರ್ಬೇಕಾ? ಇಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಎಲ್ಕೈದವ್ರ ಮಗ ಎಲ್ಲಿದ್ದಾನೆ ಅಂತ ತಿಳ್ಕೊಂಬರ್ಬೇಕಾ? ಹಲೋ, ಓವರ್ ಆಯ್ತು, ಸಾಕು ಸಾಕು. ಅದ್ಯಾವುದೂ ಅಲ್ಲ, ನಮ್ಮ ಕರ್ನಾಟಕದಲ್ಲೇ ಇರೋವಂಥ ಊರು, ಮಾಟ ಮಂತ್ರ ನಿಗೂಢತೆಗೆ ಪ್ರಸಿದ್ಧಿಯಾಗಿರೋ ಊರು ಕೊಳ್ಳೇಗಾಲ. ಕೊಳ್ಳೇಗಾಲನಾ? ಕೊಳ್ಳೇಗಾಲ ಅಲ್ಲ, ಕೊಳ್ಳೇಗಾಲ ಮಾಟ ಮಂತ್ರಕ್ಕೆ ಫೇಮಸ್ ಆಗಿರೋ ಊರು. ಅಲ್ಲಿ ಹೋಗಿ ನಿಮ್ ತರ್ಲೆ ಬುದ್ಧಿ ತೋರಿಸ್ಬಿಟ್ರೆ ಮಾಟ ಮಾಡಿಸಿ ಲಿಂಗ ಬದಲಾವಣೆ ಮಾಡ್ಬಿಡ್ತಾರೆ. ಅಲ್ಲ ಅಪ್ಪ, ಹುಷಾರಿಗೆ ಹೋಗಿ ಬನ್ನಿ ಅಂದೆ. ಕೊಳ್ಳೇಗಾಲಕ್ಕೆ ಏನಕ್ಕೆ ಮೇಡಮ್? ಮೊನ್ನೆ ನಮ್ಮ MLA ರಾಜಣ್ಣ ಅವ್ರಿಗೆ ಈ ಸಲ ಮುಖ್ಯಮಂತ್ರಿ ನೀವೇ ಅಂತ ಕೊಳ್ಳೇಗಾಲದಲ್ಲಿರೋ ಒಬ್ಬ ಮಂತ್ರವಾದಿ ಚೌಡಯ್ಯ ಅನ್ನೋರು ಹೇಳಿ ಕಳ್ಸಿದ್ದಾರೆ.
ಇದೆಲ್ಲ ಎಷ್ಟು ನಿಜ? ಇವತ್ತಿನ ದಿನಗಳಲ್ಲೂ ಇದೆಲ್ಲ ನಡೆಯುತ್ತಾ? ಫುಲ್ ಡೀಟೇಲ್ಸ್ ನನಗೆ ಇನ್ನೊಂದು ವಾರದಲ್ಲಿ ಬೇಕು ಅಷ್ಟೇ. ಮೇಡಮ್, ಆಫ್ಟರ್ ಲಾಂಗ್ ಟೈಮ್ ನಾನು ಪ್ರೇಯಸಿ ಕೆಮ್ ಟು ಬ್ಯಾಂಗ್ಳೂರು. ಈ ಸಲ ಕಪ್ ನಮ್ದೇ ಅಂತ RCB ಮ್ಯಾಚ್ ನೋಡೋಕೆ ಟಿಕೆಟ್ ಬುಕ್ ಮಾಡಿದ್ದೀನಿ. ಇಂಥ ಟೈಮಲ್ಲಿ ನೀವು ಕೊಳ್ಳೆಗಾಲಕ್ಕೆ ಹೋಗೋಂದ್ರೆ ಹಿಂಗೆ ಮೇಡಮ್? ಸಮಾಧಾನ ಮಾಡ್ಕೊ ಮಗ, ಈ ಸಲ ಕಪ್ ನಮ್ದೇ. ನೋಡಿ, ನೆಕ್ಸ್ಟ್ ಸಲನು ಕಪ್ ನಮ್ದೇ ಅನ್ನೋದಕ್ಕೆ RCB ಅವರು ಅವಕಾಶ ಮಾಡಿಕೊಡ್ತಾರೆ. ಆದ್ರೆ ಈ ತರ ವಿಷಯಗಳು ನಿಮ್ಗೆ ಮತ್ತೆ ಸಿಗಲ್ಲ. ಮೇಡಮ್, ದಿನ ಬೆಳಗಾದ್ರೆ ಈ ತರ ಟಿವಿಲಿ 1000 ಜನ ಸಿಗ್ತಾರೆ. ಅಷ್ಟೇ ಯಾಕೆ IPL ಅಲ್ಲಿ ಇಷ್ಟೇ ಸ್ಕೋರ್ ಮಾಡ್ತಾರೆ, ಇದೇ ಗೆಲ್ಲುತ್ತೆ ಅಂತ ಲೆಕ್ಕ ಬರ್ದಿದ್ದವರೆಲ್ಲ ಲೆಕ್ಕಾಚಾರ ಹಾಕಿ 3, 4, 7 ನಾನು ಬಿಡೋದೆಲ್ಲ ಓಳು ಅಂತ ಹೇಳೋರು ತುಂಬಾ ಜನ ಸಿಗ್ತಾರೆ. ನೀವು ಯಾರೋ ಚೌಡಯ್ಯ ಅನ್ನೋನ ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ. ನೋಡ್ರಿ, ಟಿವಿನಲ್ಲಿ ಕೂರೋರೆಲ್ಲ ಶಾಸ್ತ್ರದ ಜೊತೆಗೆ ಆಕ್ಟಿಂಗ್ನು ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ. ಆದ್ರೆ ಯಾರ ಕಣ್ಗೂ ಕಾಣಿಸ್ದಂಗೆ ನಿಗೂಢವಾಗಿದ್ಕೊಂಡು ಅವ್ರು ಕಲ್ತಿರೋ ಮಂತ್ರವಿದ್ಯೆಯಿಂದ ಏನ್ ಬೇಕಾದ್ರೂ ಪಡ್ಕೊಳ್ಳೋ ಶಕ್ತಿ ಈ ಚೌಡಯ್ಯ ಅಂತವ್ರಿಗಿರತ್ತೆ. ಆ ಥರ ಸಾಧನೆ ಮಾಡಿರ್ತಾರೆ. ಗೊತ್ತಿಲ್ಲದೆ ಸುಮ್ಮನೆ ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡಬೇಡಿ. ನೀವು ಇವಾಗಲೇ ಕೊಳ್ಳೆಗಾಲಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ. ಸರಿ ಮೇಡಮ್, ಹೋಗ್ತೀನಿ. ಆದರೆ ಒಂದು ಅರ್ಧ ಗಂಟೆ ನಾನು ಹುಡುಗಿನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಓಕೆ, ಲೊಕೇಶನ್ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಯಾರನ್ನ ಮೀಟ್ ಮಾಡಬೇಕು ಫುಲ್ ಡೀಟೇಲ್ಸ್ ನಮ್ಮ ಚಕ್ರಪಾಣಿ ಅವ್ರು ಹೇಳ್ತಾರೆ. ಓಕೆ ಮೇಡಮ್. ಬರ್ತೀವಿ ಮೇಡಮ್. ಮಗ, ನಿನ್ನನ್ನು ನಿಮ್ಮ ಹುಡುಗಿಯಿಂದ ದೂರ ಮಾಡೋಕ್ಕೆ, ನಮ್ಮನ್ನ ಕೊಳ್ಳೆಗಾಲಕ್ಕೆ ಕಳ್ಸೋಕ್ಕೆ ಈ ನನ್ನ ಮಗ ಪಾಣಿದೆ ಪ್ಲ್ಯಾನು. ಇವನ್ನ ನೆಮ್ಮದಿಗಿರಕ್ಕೆ ಬಿಡಬಾರ್ದು. ಹಂಗಂತ್ಯಾ? ಮೇಡಮ್, ಮತ್ತೇನ್ರಿ ನಿಮ್ದು? ಹೋಗ್ತಿರೋದು ಕೊಳ್ಳೆಗಾಲಕ್ಕೆ. ಮಾಟ ಮಂತ್ರಕ್ಕೆ ಪ್ರಸಿದ್ಧ ಅಂತೀರಾ. ನಾವಿಬ್ರಾಗ ಭಯ ಆಗತ್ತೆ. ಅದಕ್ಕೆ ಎಲ್ಲ ತಿಳಿದಿರೋಂಥವ್ರು, ಬುದ್ಧಿವಂತರು, ಶಕ್ತಿವಂತರು ಆದ ನಮ್ಮ ಪಾಣಿ ಸರ್ ಜೊತೆಲಿದ್ರೆ ಯಾವ ಪ್ರಾಬ್ಲಮ್ ಆಗಲ್ಲ ಮೇಡಮ್. ಆರಾಮಾಗಿ ಹೋಗಿ ಇಂಟರ್ವ್ಯೂ ಮುಗಿಸ್ಕೊಂಡು ಬರ್ತೀವಿ ಮೇಡಮ್. ಅಯ್ಯ, ಕಿತ್ತೋದ್ ನನ್ನ ಮಕ್ಕಳ, ಬೆನ್ನಿಗೆ ಬಿದ್ದಿದ್ದು ಬೇತಾಳಂತರ ನೀನು ನಮ್ಮಿಂದೆ ಬಿದ್ದಿದ್ರಲ್ಲೋ. ಆಫೀಸಲ್ಲೇ ಎದ್ಕೊಂಡು ಹುಡುಗರ ಜೊತೆ ಮಾತಲ್ಲೇ ಮಜಾ ತಗೊಳ್ಳೋಣ ಅಂತಿದ್ರೆ ಹಾಕ್ಬಿಟ್ರಲ್ಲ. ರೀ ಚಕ್ರಪಾಣಿ, ಮೇಡಮ್ ಇರೋದು ಕರೆಕ್ಟ್ ಆಗೇ ಇದೆ. ನೀವು ಅವ್ರ ಜೊತೆಲಿ ಹೋದ್ರೆ ಯಾವ್ದೇ ತರ ತೊಂದರೆ ಬರಲ್ಲ ಅನ್ಕೊಂತೀನಿ. ಹೋಗ್ಬನ್ನಿ. ನಾನಾ ಮೇಡಮ್? ಹೌದು, ನೀವೇ. ಸರಿ ಮೇಡಮ್, ಆಯ್ತು. ಪಾಣಿ, ಕಮ್ ಹಿಯರ್. ಮೇಡಮ್, ಏನ್ ಮೇಡಮ್ ಕರೆದಿದ್ದು? ನಿಮ್ಮನ್ನ ಅವ್ರ ಜೊತೆ ಕಳಿಸ್ತಿರೋದು ಜಾಲಿ ಮಾಡಕ್ಕಲ್ಲ. ನಿಮ್ಗೆ ಒಂದ್ ಕೆಲ್ಸ ಕೊಡ್ತೀನಿ. ಏನ್ ಹೇಳಿ ಮೇಡಮ್? ನೀವೊಂದ್ ಆಕ್ಟಿಂಗ್ ಮಾಡ್ಬೇಕು. ಆಯಾ ಹೇಳಿ ಮೇಡಮ್, ಅಂಡೋರ್ ರೇಂಜ್ ಮಾಡ್ತೀನಿ ಮೇಡಮ್. ನೀವೇ ಸೈಕ್ ಆಗ್ಬೇಕು. ಸಾರಿ ಮೇಡಮ್, ಏನ್ ಮಾಡ್ಬೇಕು ಹೇಳಿ ಮೇಡಮ್? ಕೊಳ್ಳೆಗಾಲಕ್ಕೆ ಹೋದ್ಮೇಲೆ ಚೌಡಯ್ಯ ಅವ್ರನ್ನ ಇಂಟರ್ವ್ಯೂ ಮಾಡೋ ಟೈಮ್ನ ನಿಮ್ಮ ಮೇಲೆ ಗಾಳಿ ಬರ್ಬೇಕು. ಯಾವ ಕಾಳಿ ಮೇಡಮ್? ಭದ್ರಕಾಳಿ. ಅಯ್ಯೋ, ಏನ್ ಹೇಳ್ತಿದ್ರ ಮೇಡಮ್? ಮೈ ಮೇಲೆ ಗಿರ್ಲೆ ಬಂದ್ರೆ ಒದ್ದೆ ಮಾಡ್ಕೊಂತೀನಿ. ಇನ್ನು ಭದ್ರಕಾಳಿ ಏನ್ ಬಂದ್ರೆ ಬಾಯಿಗೆ ಬಂದ್ಬಿಡ್ತ ಅಷ್ಟೇ ಜೀವ. ಅದಕ್ಕೆಲ್ಲ ಮಾಲಾಸುರರೇ ಸರಿ ಮೇಡಮ್. ರೀ, ಒಂದ್ ನಿಮಿಷ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ರಿ. ನಿಮ್ಮ ಮೇಲೆ ದೇವ್ರು ಬರೋ ತರ ನಾಟಕ ಮಾಡಿ MLA ರಾಜಣ್ಣ ಮುಂದಿನ ಮುಖ್ಯಮಂತ್ರಿ ಅಂತ ನ್ಯೂಸ್ ಮಾಡಬೇಕು. ಆದ್ರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ನಿಮ್ಗೆ ಹೈಯರ್ ಪೋಸ್ಟ್. ಸರಿ ಮೇಡಮ್, ಆಯ್ತು. ದೇವ್ರು ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದಿರೋ ರೇಂಜ್ ಮಾಡ್ತೀನಿ ಮೇಡಮ್. ಬರ್ತೀನಿ ಮೇಡಮ್. ಏನ್ ಸಾರ್, ಎಂತೆಂಥದ್ದು ಸ್ಟಿಂಗ್ ಆಪರೇಷನ್ ಮಾಡಿರೋ ನಮ್ಮಂತವ್ರ ಜೊತೆ ಬರ್ತಾ ಇದ್ದೀರಾ? ಹೆಂಗಿದೆ ಫೀಲಿಂಗ್ಸು? ನನ್ನ ಮಕ್ಕಳ, ನನ್ನ ಜೀವನದಲ್ಲಿ ಖುಷಿನೇ ಕಿತ್ಕೊಂಡಿರೋ ನಿಮಗೆ ಮಾಟ ಮಾಡಿಸಿ ಬುಡುಕ್ ಗೂಟ ಹೊಡೆದು ಹೆಂಡ್ತಿರ ಜೊತೆಗೆ ಆರಾಮಾಗಿ ಮಲ್ಕೊಂಡ್ಲೇಬಾರ್ದು. ಏನ್ ಸರ್ ಮನ್ಸಲ್ಲೇ ಮಾತಾಡ್ತಾ ಇದ್ದೀರಾ? ಬಾಯ್ ಬಿಟ್ಟು ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ. ನನ್ನಂತ ಧೈರ್ಯಶಾಲಿ ನಿಮ್ಮಂತ ಹುಡುಗರ ಜೊತೆ ಬಂದ್ರೆ ನಿಮಗೂ ಸ್ವಲ್ಪ ಧೈರ್ಯ ಬರುತ್ತೆ. ಏನೋ ಹೇಳಿದ್ರಲ್ಲ, ಏನ್ ಸರ್? ಏನು ಇಲ್ಲ, ಗಾಡಿನ ಹುಷಾರಾಗಿ ಓಡಿಸ್ರು ಎಂದೆ. ಓಕೆ ಸರ್, ಸ್ವಲ್ಪ ನನ್ನ ಹುಡುಗಿನ ಮಾತಾಡ್ಸ್ಬೇಕು. ಒಂದು 10 ನಿಮಿಷ ಸರ್. ಆಗಲ್ಲಪ್ಪ, ಕೊಳ್ಳೆಗಾಲದ ಬಸ್ ಹಿಂದೆನೆ ಬರ್ತೈತೆ. 10 ನಿಮಿಷ ಏನು, 1 ಅವರೇ ಮಾತಾಡ್ಸ್ಕೊಂಡ್ ಬನ್ನಿ.
ತಗಿ ಕೈದ ತಗಿ. ಎಷ್ಟೋ ದಿನಗಳಾದ್ಮೇಲೆ ನನ್ನ ಹುಡ್ಗಿ ಊರಿಂದ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ನಂಗಿಂತ ಮೊದ್ಲೇನೆ ನನ್ನ ಹುಡ್ಗ ಕಾಯ್ತಾ ಇರ್ತಾನೆ. ನಾನು ಎಲ್ಲಾ ಹುಡ್ಗಿರ್ ತರ ಕಾಯಿಸ್ಬಾರ್ದು, ಬೇಗ ಬಂದು ಮುದ್ದಿಸ್ಬೇಕು ಅಂತ ಓಡ್ ಬಂದ್ರೆ ಬೇಗ ಬರೋದಿರ್ಲಿ, ಅಟ್ಲೀಸ್ಟ್ ಒಂದ್ ಫೋನ್ ಕಾಲ್ ಇಲ್ಲ, ಅದು ರಾತ್ರಿ ಕಾಲ್ ಮಾಡಿ ಬಿಗ್ ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳೋದು. ಇದೇ ನನ್ನ ಸರ್ಪ್ರೈಸು. ಪ್ರೀತಿ, ಒಂದ್ ನಿಮಿಷ ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊ. ನೀನ್ ಬರ್ತೀಯ ಅಂತ RCB ಮ್ಯಾಚ್ ನೋಡೋಕ್ಕೆ ಟಿಕೆಟ್ ಬುಕ್ ಮಾಡಿದ್ದೆ. ಅದನ್ನೇ ನಿಂಗೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಇದ್ದೆ. ಅಷ್ಟರಲ್ಲಿ ನಮ್ಮ ಬಾಸ್ ನನಗೆ ಸರ್ಪ್ರೈಸ್ ಕೊಟ್ರು. ಇಂಪಾರ್ಟೆಂಟ್ ಕೆಲಸ ಹೋಗ್ಲೇಬೇಕು ಅಂತ ಆರ್ಡರ್ ಮಾಡಿದ್ರು. ಏನ್ ಮಾಡ್ಲಿ? ಓಹೋ, ಹಾಗಾದ್ರೆ ನಂಗಿಂತ ಕೆಲ್ಸನೇ ಇಂಪಾರ್ಟೆಂಟಾ? ಹೌದು, ಹಾ? ಆದ್ರೆ ಕೆಲಸ ಮಾಡ್ತಿರೋದೇ ನಿನ್ಗೋಸ್ಕರ. ನೋಡು, ಗುಡ್ಸ್ಲಾದ್ರೇನು ಅಂತ ಒಂದೊತ್ತು ಊಟ ಮಾಡಿ ಖುಷಿಯಾಗಿರೋಣ ಅಂತ ಹೇಳೋ ಮಗ ನಾನಲ್ಲ. ಪ್ರೀತಿ ಮಾಡ್ತಿರೋದು ನನ್ನ. ಆ ಪ್ರೀತಿನ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಬೇಕು. ಒಳ್ಳೆ ಮನೆ, ಓಡಾಡ ಕಾರು, ಬೇಜಾರಾದಾಗ ರೈಡು, 4 ಜನ ಫ್ರೆಂಡ್ಸ್ ಮಧ್ಯೆ ನನ್ನ ಹುಡುಗ ಸೂಪರ್ ಸ್ಟಾರ್ ಅಂತ ಹೇಳ್ಕೊಬೇಕು. ಏನೋ ಇದು, ಅವ್ನ ಮಾತಲ್ಲೇ ಕೋನ್ ಐಸ್ ಕ್ರೀಮ್ ತಿನ್ಸವನೆಲ್ಲೋ. ಅವನು ಕೋನ್ ಐಸ್ ಕ್ರೀಮ್ ತಿನ್ಸೋದಿರ್ಲಿ, ಫಸ್ಟು ನೀವು ಮದುವೆ ಆಗಿ ಕುಲ್ಫಿ ತಿನ್ಸಿ, ಇಲ್ಲ ಅಂದ್ರೆ ಗಂತರ ಇರೋದು ಒಂಟರ ಆಗ್ಬಿಡುತ್ತೆ. ಸರಿ, ಏನೋ ಮಾಡು. ಕೋಪದಲ್ಲಿರೋ ಕಾಳಿನ ಮಾತಿನ ಮಂತ್ರದಲ್ಲೇ ಶಾಂತಿ ಮಾಡ್ತೀಯ. ಇವಾಗ ಹೇಳ್ದಲ್ಲ, ಓಡಾಡ ಕಾರು, ಬೇಜಾರಾದಾಗ ರೈಡು ಅಂತ, ಅದೆಲ್ಲ ಬೇಕು ಅಂತಿದ್ರೆ ಆಲ್ರೆಡಿ ಅದೆಲ್ಲ ಇರೋನೇ ಲವ್ ಮಾಡ್ತಿದ್ದೆ. ಆದ್ರೆ ನಂಗೆ ಲವ್ ಆಗಿರೋದು ಹಾರ್ಟಿಂದ, ಮೈಂಡಿಂದ ಅಲ್ಲ. ಈ ಪ್ರೀತಿ ಬದುಕಿರೋ ಕೊನೆ ಕ್ಷಣದವರೆಗೂ ಪ್ರೀತಿ ಮಾಡೋದು ನಿನ್ನ ಮಾತ್ರ. ನನ್ನ ಪ್ರೀತಿ ಬಗ್ಗೆ ನನಗೆ ಗೊತ್ತಿಲ್ವಾ? ಸರಿ, ಬರ್ಲಾ, ಟೈಮ್ ಆಯ್ತು. ಸರಿ, ಹುಷಾರು. ಅದು ಬರೋದು 1 ವಾರ ಆಗುತ್ತೆ. ಕೊಳ್ಳೇಗಾಲದಲ್ಲಿ ಬೇರೆ ಸ್ವೀಟ್ ಸಿಗಲ್ವಂತೆ. ಅದಕ್ಕೆ ಏನಿಲ್ಲ, ಚಾಕ್ಲೇಟ್ ತಗೋ. ನಮ್ಮ ಜನಗಳು ಝೂಮ್ ಹಾಕೊಂಡು ನೋಡೋದು ಜಾಸ್ತಿ. ಒಂದು 2 ದಿನ ಬಂದ್ಬಿಡ್ತೀನಿ. ನೆಕ್ಸ್ಟ್ RCB ಮ್ಯಾಚ್ ನೋಡೋಕೆ ಹೋಗೋಣ. ಬರ್ತೀನಿ. ಹೋಗ್ಬಾ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಮಾದೇಶ್, ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದೆ. ನೀವು ನೋಡಿ, ಕುದುರೆ ಐತಾಗಿಲ್ವಾ? ಹೌದು ಸರ್, ಸ್ವಲ್ಪ ವಯಸ್ಸಾಗಿದೆ. ಆಮೇಲೆ ಇವ್ರ ಶಿವು, ಇವ್ರ ಮನು ಸಣ್ಣ ಪುಟ್ಟ ನ್ಯೂಸ್ ರಿಪೋರ್ಟ್ ಮಾಡ್ಕೊಂಡಿದ್ರು. ನಮ್ಮ ಮೇಡಮ್ ಅವ್ರು ದೊಡ್ಡ ಮನ್ಸು ಮಾಡಿ ದೊಡ್ಡ ನ್ಯೂಸ್ ಮಾಡ್ಕೊಂಬನ್ನಿ ಅಂತ ಕಳ್ಸಿದ್ದಾರೆ. ಆಮೇಲೆ ಅವ್ನು ಯಾವನ್ರಿ, ಅವ್ನು ಚೌಡಯ್ಯ ನಾನೇ ದೇವ್ರು ಅಂತ ತಲೆ ಬಂದಂಗೆ ಭವಿಷ್ಯ ಹೇಳ್ತಾನಂತೆ. ಎಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಊರಿನ ಜನಕ್ಕೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿಮ್ಮನ್ನೇ ಕೋಣ ಅಂತ ಕಡ್ದು ಬಿಡ್ತಾರೆ ಅಷ್ಟೇ. ಮಾದೇಶ್, ನಮ್ಗೆ ಚೌಡಯ್ಯನವ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಮಾದೇಶ್ವರ ಬೆಡತೆಯಲ್ಲಿ ಲಕ್ಷ ದೀಪೋತ್ಸವ ನಡೀತದೆ. ನಾ ಲೈವ್ ಟೆಲಿಕಾಸ್ಟ್ ಕೊಡಕ್ಕೆ ಹೋಗ್ಲೇಬೇಕು. ಆದ್ರೆ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ. ಗೋವಿಂದ ಅವರೇ, ನಮಸ್ಕಾರ ಸರ್. ವೆಲ್ಕಮ್ ಟು ಕೊಳ್ಳೇಗಾಲ. ಏನ್ರಿ ಒಳ್ಳೆ ಬೇರೆ ದೇಶಕ್ಕೆ ಬಂದಿರೋ ತರ ವೆಲ್ಕಮ್ ಟು ಅಮೆರಿಕಾ ಅನ್ನಾಗೆ ವೆಲ್ಕಮ್ ಟು ಕೊಳ್ಳೇಗಾಲ ಅಂತ ಇದ್ದೀರಾ? ಹೌದು ಸರ್, ಇಂಡಿಯಾದಾಗೆ ಕರ್ನಾಟಕ ಒಂದ್ ಸ್ಪೆಷಲ್ ಆದ್ರೆ ನಮ್ ಕೊಳ್ಳೇಗಾಲ ಇನ್ನೂ ಒಂದ್ ಸ್ಪೆಷಲ್ಲು. ಏನೋ ಅಂತ ಸ್ಪೆಷಲ್ಲು ಸರ್, ನಮ್ಮೆಲ್ಲರ ಆರಾಧ್ಯ ದೈವ, ಕರ್ನಾಟಕ ರತ್ನ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ತವರೂರು ಸರ್. ಇನ್ನು ಮದ್ವೆ ಆಗೋ ಹೆಣ್ಮಕ್ಳಿಂದ ಹಿಡಿದು ಮದ್ವೆ ಬಂದು ಅಕ್ಷತೆ ಕಳಕೋ ಹೆಣ್ಮಕ್ಳವರೆಗೂ ಇಷ್ಟಪಡುವಂತ ರೇಷ್ಮೆ ಸೀರೆನ ತಯಾರು ಮಾಡುವಂತ ಊರು ಸರ್ ನಮ್ ಕೊಳ್ಳೇಗಾಲ. ಇದೆಲ್ಲ ಬರೀ ಅರ್ಧಮುಖ, ಇನ್ನೂ ಅರ್ಧಮುಖ ಇದೆ. ಯಂತ್ರ, ತಂತ್ರ, ನಿಗೂಢತೆ, ಅಚ್ಚರಿಗಳನ್ನ ತನ್ನ ಒಳಗಡೆ ಇಟ್ಕೊಂಡಿರೋಂಥ ಊರು ಸರ್ ನಮ್ಮ ಕೊಳ್ಳೇಗಾಲ. ಇವತ್ತಿಗೂ ಎಷ್ಟೋ ಜನ ಭೂತ ವೈದ್ಯರು ನಮ್ಮ ಕೊಳ್ಳೇಗಾಲದಾಗಿದ್ದಾರೆ. ಭೂತ ವೈದ್ಯರ ಹಂಗಂದ್ರೆ? ಕಾಯಿಲೆಯಿಂದ ನರಳ್ತಿರೋ ರೋಗಿಗೆ ಚಿಕಿತ್ಸೆ ಕೊಡೋರ್ನ ವೈದ್ಯ ಅಂತಾರೆ. ಯಾವ ಕಾಯಿಲೆ ಅಂತ ತಿಳಿದೆ, ಯಾವ ಸ್ಕ್ಯಾನಿಂಗ್ನಲ್ಲೂ ಗೊತ್ತಾಗದೆ ನರಳ್ತಾ ಇರೋ ರೋಗಿಗೆ ಚಿಕಿತ್ಸೆ ಕೊಡೋರ್ನ ಭೂತ ವೈದ್ಯ ಅಂತಾರೆ. ಮಂತ್ರವಾದಿ ಸರ್.
ಓ 2 ಮೂಳೆ 4 ಮಡಕೆ 6 ನಿಂಬೆಹಣ್ಣು ಮಧ್ಯದಲ್ಲಿ ಬೆಂಕಿ ಹಾಕಿ ಬ್ಯಾಕಲ್ಲಿ ಭಯಪಡಿಸೋ ಕಾಳಿ ಫೋಟೋ ಇಟ್ಟು ಸಮಸ್ಯೆ ನಮ್ಮ ಹತ್ರನೇ ಕೇಳಿ ಅದಕ್ಕೆ ಇನ್ನೂ ಸ್ವಲ್ಪ ಮಸಾಲೆ ಹಾಕಿ ನಿನಗೆ ಮಾಡ್ಸಿರೋದು ಘೋರವಾದ ಮಾಟ. ಅದನ್ನ ತಗ್ಸಿಲ್ಲ ಅಂದ್ರೆ 4 ದಿವಸದಲ್ಲಿ ಹಿಂಗ್ ಚಟ್ಟ ಅಂತ ಹೇಳೋರ್ನ ಎಷ್ಟು ನೋಡಿಲ್ಲ ನಾವು. ಸರ್ ನೀವ್ ಹೇಳ್ತಿರೋದು ನಿಮ್ಮೂರಲ್ಲಿ ಇದಾರಲ್ಲ ಅವರು. ಗಂಡ ಹೆಂಡತಿ ಸಮಸ್ಯೆ, ಶತ್ರು ಬಾಧೆ, ಆಸ್ತಿಯಲ್ಲಿ ಗಲಾಟೆ, ಯಾವುದೇ ಸಮಸ್ಯೆ ಇದ್ದರೂ 3 ದಿನದಲ್ಲಿ ಪರಿಹಾರ. ಇವರು ಹಿಮಾಲಯದಲ್ಲಿ ತಪಾಸ್ ಮಾಡಿ ಬೆಂಗಳೂರಲ್ಲಿ ಬಾಚಾಕ್ ಬಂದಿದ್ರು ಬುಲ್ಡೆ ಬಾಬಾಗಳಲ್ಲ, ಬುಡಾನೆ ಅಳ್ಳಾಡ್ಸೋರು. ಏನ್ರಿ ಒಳ್ಳೆ ದೊಡ್ಡ ದೊಡ್ಡ ಫಿಲಮ್ ಹೀರೋಗಳಿಗೋ ರಾಜಕೀಯದವ್ರಿಗೋ ಬಿಲ್ಡಪ್ ಕೊಟ್ಟಂಗೆ ಕೊಡ್ತಿದ್ದೀರಾ? ಏನು ಗೊತ್ತಿಲ್ದವ್ರ ಜನಕ್ಕೆ ಮಾಟ ಅನ್ನೋ ಹೆಸರಲ್ಲಿ ಆಟಾಡಿ ಈ ಕಡೆ ಪರಿಹಾರನೂ ಕೊಡದೆ ಆ ಕಡೆ ನೆಮ್ಮದಿನೂ ಇಲ್ಲದೆ ಮನ್ಸನ್ ಸ್ಮಶಾನ ಮಾಡಿ ಅವ್ರ ದುಡ್ಡಲ್ಲೇ ಮಜಾ ಮಾಡಿ ಕೈಗೆ ನಿಂಬೆಹಣ್ಣು ಕೊಟ್ಟು ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೂ ಬಿಡದೆ ದೃಷ್ಟಿ ತೆಗೆದು 3 ದಾರಿ ತುಳಿರಿ ಅನ್ನೋರು ನಿಮ್ಮ ಭೂತ ವೈದ್ಯರು. ಸರ್ ಸಿಟಿಯಾಗೆ ಊದ್ಗಡಿ ಹೋಗಿಂತ ಸಿಗರೇಟ್ ಹೋಗಿನ ಜಾಸ್ತಿ ತಗೊಂಡಿದ್ದೀರಾ ಅನಿಸ್ತದೆ. ಅದಕ್ಕೆ ಎಲ್ಲ ನಿಮ್ಮ ದೃಷ್ಟಿಗೆ ಯೋಚನೆ ಮಾಡ್ತಿದ್ದೀರಾ. ಇಲ್ಲಿಗೆ ಬಂದಿದ್ದೀರಲ್ಲ, ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬನ್ರಿ ಹೋಗೋಣ. ಓಕೆ ಓಕೆ. ಏನ್ ಸರ್ ಹಿಂಗ್ ನಿಂತ್ಬಿಡ್ರಿ, ಬನ್ರಿ. ಕೂಗಾಡಲಿ ಊರೇ ಓರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳಿಕದೆ. ತಗೊಳ್ಳಿ ಸರ್ ಕಾಫಿ. ಗೋವಿಂದ್ ಅವರೇ, ಯಾರ್ರೀ ಈ ಚೌಡಯ್ಯ? ಜನ ಯಾಕೆ ದೇವ್ರಿಗಿಂತ ಜಾಸ್ತಿ ಇವನ್ನೇ ನಂಬ್ತಾರೆ? ಅಂಥದ್ದೇನ್ ಮಾಡಿದಾನೆ? ಸರ್ ಈ ಚೌಡಯ್ಯ ವಾಮಾಚಾರದಲ್ಲಿ ಎತ್ತಿದ ಕೈ. ಎಂತ ಸಮಸ್ಯೆ ಅಂತ ಹೋದ್ರು ಪರಿಹಾರ ಮಾಡ್ತಾರೆ. ಒಬ್ಬ ವ್ಯಕ್ತಿ ಮ್ಯಾಗೆ ಯಾವ್ದೇ ತರ ಪ್ರಯೋಗ ಆಗಿರ್ಲಿ, ಮುಖ ನೋಡಿದ ತಕ್ಷಣ ಹೇಳ್ತಾರೆ. ತುಂಬಾ ನಿಗೂಢವಾದ ವ್ಯಕ್ತಿ ಸರ್. ಈ ಪ್ರಯೋಗ ಅಂದ್ರೇನು? ವಾಮಾಚಾರದಲ್ಲಿ ತುಂಬಾ ತರ ಪ್ರಯೋಗ ಐತೆ. ಚೌಡಿ ಪ್ರಯೋಗ, ಭಾನುಮತಿ ಪ್ರಯೋಗ, ದಂಡ ಪ್ರಯೋಗ, ಕಾಶ್ಮೋರ ಪ್ರಯೋಗ, ಆಮೇಲೆ ಈ ಪಂಪು ಪ್ರಯೋಗ. ಎಲ್ಲದಕ್ಕೂ ಅದ್ರದ್ದೇ ಆದ ಶಕ್ತಿ ಐತೆ. ಪಂಪು ಪ್ರಯೋಗನ ಹಂಗಂದ್ರೆ? ಪಂಪು ಪ್ರಯೋಗ ಅಂದ್ರೆ ಭೂತವೈದ್ಯದಲ್ಲಿ ತುಂಬಾ ಭಯಂಕರವಾದ ಪ್ರಯೋಗ. ಅಮಾವಾಸ್ಯೆ ದಿನ ಸತ್ತಿರೋ ವ್ಯಕ್ತಿ ಎಣನ ಸಮಾಧಿಯಿಂದ ಆಚೆ ತೆಗೆದು ಅಘೋರವಾದ ಮಂತ್ರಗಳನ್ನ ಹೇಳಿ ಕೆಲವೊಂದು ಮೂಲಿಕೆಗಳನ್ನ ತಲೆ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಇಟ್ಟು ಆ ದೇಹನ ಮತ್ತೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಸಮಾಧಿ ಒಳಗಡೆ ಮುಚ್ಚಿ ಅದಕ್ಕೆ 48 ದಿನ ಹಳ್ಳೆಣ್ಣೆ ದೀಪ ಹಚ್ಚಿ ಆಹ್ವಾನ ಕೊಡ್ತಾರೆ. ರೀ ಗೋವಿಂದು, ಅದೇನ್ ಫ್ರಿಜ್ ಒಳಗಡೆ ಇಟ್ಟಿರೋ ಫ್ರೆಶ್ ಶಾಪ್ ಅಲ್ಲ, ಕೊಳಿದೇ ಇರೋಕೆ. ಎಣ ಅಲ್ವೇನ್ರಿ, ಕೊಳತೋಗುತ್ತೆ. ಸರ್ ಇದು ವಿಜ್ಞಾನಕ್ಕೆ ಸವಾಲಾಗಿರೋಂಥ ಪ್ರಯೋಗ. 48 ದಿನ ಆದ್ಮೇಲೂ ಆ ದೇಹ ಹಂಗೆ ಇರುತ್ತೆ. ತಲೆ ಮೇಲೆ ಒಂದು ನರ ಉಟ್ಕೊಂಡಿರುತ್ತೆ. ಅದನ್ನ ಹಿಡ್ಕೊಂಡು ಎಳ್ದ ಅಂದ್ರೆ ದೇಹದಲ್ಲಿರೋ ನರಗಳೆಲ್ಲ ಆಚೆ ಬರುತ್ತೆ. ಉಗ್ರ ಭೂತಾಳಿ ಅನ್ನೋ ಒಂದು ಮೂಲಿಕೆಯಿಂದ ಒಂದು ಗೊಂಬೆನ ಮಾಡಿ ಆ ನರಗಳನ್ನ ಗೊಂಬೆ ಸುತ್ತ ಸುತ್ತಿ ಅದಕ್ಕೆ ಜೀವ ತುಂಬ್ತಾರೆ. ಅದೇನಾದ್ರು ಸಕ್ಸಸ್ ಆಯ್ತು ಅಂದ್ರೆ ಆ ಗೊಂಬೆಗಳನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡುವಂತ ಶಕ್ತಿನ ಪಡಿತಾರೆ. ನೀವೇನಾದ್ರು ಚೌಡಯ್ಯನವ್ರ ಶಿಷ್ಯ ಆಗಿದ್ರಾ? ಯಾಕೆ ಸರ್? ಮತ್ತೇನ್ರಿ ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದೀರಾ? ಇದೇ ಊರವನಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗ್ ಸರ್? ನಿಮಗ್ ಗೊತ್ತಿಲ್ಲ, ನೀವು ಕೇಳೋ ಪ್ರಶ್ನೆನೂ ಅವ್ರಿಗೆ ತಿಳಿದಿರುತ್ತೆ. ಏನ್ರಿ ಅಷ್ಟೊಂದು ಪವರ್ಫುಲ್ ನಿಮ್ ಮಂತ್ರವಾದಿ? ಬನ್ರಿ ಇವತ್ತು ನ್ಯೂಸ್ ಅವರೆಲ್ಲ ದೆವ್ವ ಬಿಡಿಸೋರ ನೋಡೇ ಬಿಡೋಣ. ಮನೋ, ಕ್ಯಾಮ್ರಾ ರೆಡಿ ಮಾಡ್ಕೋ. ಪಾಣಿ ಸರ್ ರೆಡಿಯಾಗಿ. ನೀವೇ ನಮ್ಗೆ ಹಿಂದೆಯಿಂದ ಫುಲ್ಲು ಪವರ್ ಕೊಡ್ಬೇಕು. ಅಯ್ಯೋ, ನನ್ನ ಬ್ಯಾಟ್ರಿನೇ ಡೌನ್ ಆಗದೆ, ನಿಮ್ಗೆ ಎಲ್ಲಿಂದ ತಂದು ಕೊಡ್ಲಿ ಪವರ್? ನೀವು ಹೋಗಿ ಬನ್ನಿ, ನಾನು ರೆಸ್ಟ್ ಮಾಡ್ತಾ ಇರ್ತೀನಿ. ಮಧ್ಯಾಹ್ನದಿಂದ ಮೈಕೈ ಎಲ್ಲ ನೋವು, ತುಂಬಾ ಆಯಾಸ ಆಗಿದೆ. ಓ, ಒಂದು ಡೋಲೋ 650 ತಗೊಂಡು ಆರಾಮಾಗಿ ರೆಸ್ಟ್ ಮಾಡಿ. ನಾವು ಹೋಗಿ ಬರ್ತೀವಿ. ನಾಳೆ ನಿಮ್ ಚೌಡಯ್ಯನ ಬ್ರೇಕಿಂಗ್ ನ್ಯೂಸ್ ಮಾಡೋಣ. ಹಬ್ಬ
ನಮಸ್ಕಾರ. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ಸಾಮಾನ್ಯ ಜನರಿಂದ ಹಿಡಿದು ರಾಜಕೀಯದವ್ರ ತನಕ ನಿಮ್ಮನ್ನು ನೋಡ್ಕೊಂಬರ್ತಾರೆ. ಕಾಯಿಲೆ ಬಂದರೆ ಜನಗಳು ಹಾಸ್ಪಿಟ್ಲಿಗೆ ಹೋಗಿ ವೈದ್ಯರ ಹತ್ರ ತೋರಿಸೋ ಬದಲು ನಿಮ್ಮಂಥ ಭೂತ ವೈದ್ಯರ ಹತ್ರ ಬರ್ತಾರೆ ನಮ್ಮನ್ನು ಕಾಪಾಡಿ ಅಂತ. ಯಾಕೆ ಅಂದರೆ ನಂಬಿಕೆಗಿಂತ ಮೂಢನಂಬಿಕೆ ಜಾಸ್ತಿ ಅಲ್ವಾ? ಒಬ್ಬ ರೋಗಿಗೆ ಏನು ಕಾಯಿಲೆ ಬಂದಿದೆ ಅಂತ ಗೊತ್ತಾದರೆ ಗುಳಿಗೆ ಕೊಟ್ಟು ಗುಣಪಡಿಸ್ಬೋದು. ಆದರೆ ಗುಣಪಡಿಸೋ ಅಂಥ ವೈದ್ಯನಿಗೆ ಯಾವ ಕಾಯಿಲೆ ಅಂತ ಗೊತ್ತಾಗದೇ ಇದ್ದಾಗ ನಮ್ಮಂಥ ಭೂತ ವೈದ್ಯರ ಹತ್ರ ಬರ್ತಾರೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ. ಆದರೆ ಜನಸೇವೆನೇ ಜನಾರ್ದನ ಸೇವೆ ಅನ್ನೋ ರಾಜಕಾರಣಿಗಳು ನಿಮ್ಮನ್ನು ನೋಡ್ಕೊಂಬರ್ತಾರಲ್ಲ, ಯಾಕೆ? ಜನರು ಒಟ್ಗಳು ಸಾಕಾಗಲ್ವ ಅಂತ. ಕೆಲವೊಂದು ವಿಷಯಗಳು ಗುಟ್ಟಾಗಿಡಬೇಕು. ಆದರೆ ತಾಯಿ ಆಜ್ಞೆ ಆಗಿದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀನು ಗೆಲ್ಲಬೇಕು ಅಂದರೆ ನಿನ್ನ ಎದುರಾಳಿ ಸೋಲ್ಬೇಕು, ಇಲ್ಲ ಸಾಯಬೇಕು. ನೀನು ಮುಂದೆ ನಿಂತೊಡಗಿದ್ರೆ ನಿನ್ನ ಅಪರಾಧಿ ಅಂತ ಶಿಕ್ಷೆ ಕೊಡ್ತಾರೆ. ತಾನಾಗಿ ತಾನೇ ಸತ್ತರೆ ನಿನ್ನನ್ನು ಹಾರ ಹಾಕಿ ಗೆಲ್ಲಿಸ್ತಾರೆ. ಎಲ್ಲೋ ದೂರದಲ್ಲಿರೋ ವ್ಯಕ್ತಿನ ಮಂತ್ರಶಕ್ತಿಯಿಂದ ಸಾಯಿಸ್ಬೋದು ಅನ್ನೋದಾದರೆ ನಮ್ಮ ಗಡಿ ಕಾಯೋ ಸೈನಿಕರನ್ನ ಮೋಸದಿಂದ ಸಾಯಿಸ್ತಿರೋ ಉಗ್ರಗಾಮಿಗಳನ್ನ ಸಾಯಿಸಿ ನೋಡೋಣ. ಎಲ್ಲದಕ್ಕೂ ಅದರದೇ ಆದ ನಿಯಮಗಳಿವೆ. ಯಾವ ವ್ಯಕ್ತಿಯ ಮೇಲೆ ಪ್ರಯೋಗ ನಡೆಸ್ತೀವೋ ಆ ವ್ಯಕ್ತಿಯ ಕೂದಲು, ಉಗುರು, ಬಟ್ಟೆ ಇವೆಲ್ಲವೂ ಬೇಕಾಗುತ್ತದೆ. ಕೂದ್ಲು, ಬಟ್ಟೆ, ಧೂಳ ಒಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀರಾ? ಒಬ್ಬ ವ್ಯಕ್ತಿಯ ಮೇಲೆ ವಾಮಾಚಾರ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಓಲೋ ಥರ ಶುದ್ಧ ಅನ್ನದಿಂದ ಗೊಂಬೆ ಮಾಡಿ ಅದಕ್ಕೆ ಕೂದಲು, ಬಟ್ಟೆ, ಉಗುರು, ಕಾಲಿನ ಧೂಳು ಇವೆಲ್ಲವನ್ನು ಹಾಕಿ ಮುಳ್ಳಂದಿಯ ಮುಳ್ಳುಗಳಿಂದ ಚುಚ್ಚುತ್ತಾ ಹೋದರೆ ಅವನು ಎಲ್ಲ ಅಂಗಾಂಗಗಳನ್ನು ಕಳೆದುಕೊಳ್ಳುತ್ತಾನೆ. ಚೌಡೇನವ್ರೆ, ಈ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ದೇವ್ರ ಫಿಲಮ್ ಹೋದಾಗ ಅಲ್ಲೊಬ್ಬ ಮಂತ್ರವಾದಿ ಇರ್ತಿದ್ದ. ಅವನು ಓಂ ರೀಂ ಚೂ ಮಂದಿದ ತಕ್ಷಣ ಮುಂದೆ ಇರೋ ವ್ಯಕ್ತಿ ಸತ್ತೋಯ್ತಿದ್ದ. ಆ ಥರ ಯಾವುದೋ ಫಿಲಮ್ ನೋಡಿ ಹೆಂಗ್ ಪುಂಗ್ಲಿ ಅಂತ ಪುಂಗ್ತಿದ್ದೀರಲ್ಲ, ಏನು ಹೇಳಿ? ಯಾರಿಗೆ ಅನುಭವ ಆಗುತ್ತೋ ಅವನಿಗೆ ಮಾತ್ರ ಅದರ ಅರಿವು ಇರುತ್ತೆ. ಅನುಭವ ಆಗದೇ ಇರೋ ವ್ಯಕ್ತಿಗೆ ತಾನು ಅನ್ಕೊಂಡಿದ್ದೆಲ್ಲ ಸತ್ಯ ಅನ್ನೋ ಭ್ರಮೆಯಲ್ಲಿರ್ತಾನೆ. ಈ ಜೀವಂಬ ಕಥೆಗಳನ್ನ ಮಕ್ಳಿಗೆ ಹೇಳಿ. ನಾಳೆ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಚೌಡೇನವರ ಸುಳ್ಳಿನ ಸಂತೆ ಅಂತ ಮಿಸ್ ಮಾಡದೆ ನೋಡಿ. ಗೋವಿಂದ್ ಅವರೇ, ತುಂಬ ಧನ್ಯವಾದಗಳು ಒಳ್ಳೆ ಗುರುಗಳನ್ನ ಪರಿಚಯ ಮಾಡಿಸಿದ್ದಕ್ಕೆ. ಆ ಜಿಂಗ ಲಕ 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 ಪಾರ್ಟ್ 2 ಇವರು. ಬನ್ನಿ ಹೋಗೋಣ. ನಿಮ್ಮ ಜೊತೆ ಇನ್ನೊಬ್ರು ವ್ಯಕ್ತಿ ಬಂದಿರಬೇಕಲ್ಲ? ಹೌದು, ನಿಮ್ಗೆ ಗೊತ್ತು? ಆ ವ್ಯಕ್ತಿಯ ಮೇಲೆ ಆತ್ಮದ ಆವಾಹನೆ ಆಗಿದೆ. ಆದಷ್ಟು ಬೇಗ ಕರೆದುಕೊಂಡು ಬನ್ನಿ, ಇಲ್ಲವಾದಲ್ಲಿ ಅವನ ಜೀವಕ್ಕೆ ಅಪಾಯ. ಕಾಳೆ ತಾಯಿ ಆರಾಮ ಬಾಬಾ ಬಾಬಾ ನಡೀತೀನಿ ಬಾ ತಾಯಿ ಕಾಳಮ್ಮ ಬಾ 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 ಕಾಳೆ ಅಮ್ಮ ಬಾ 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 ಬಾ. ಪಾಣಿ ಸರ್, ಪಾಣಿ ಸರ್, ನಾನು ಸುಬ್ಬಕ್ಕ, ನಾನು ಪ್ರೀತಿ ಮಾಡೋ ಹುಡುಗ ಬಾಳ್ ಕೊಡ್ತೀನಿ ಅಂತ ಮಗು ಕೊಟ್ಟೋದ. ನನ್ನ ಮದುವೆ ಆಗ್ತೀಯಾ? ಇಲ್ಲಿ ಬೇಡ, ಚೌಡಯ್ಯರ ಮುಂದೆ ಮಂತ್ರ ಹೇಳ್ತಾ ಮದುವೆ ಮಾಡಿಸ್ತೀನಿ. ಬರ್ತ್ಯಾ? ಚೌಡಯ್ಯ, ನೀ ತುಂಬಾ ಒಳ್ಳೆಯವನು. ಬಾಯಿ ನಾನ್ ಕಣವ್ವ ನಿಮ್ಮ ಅಣ್ಣ. ಏ ವರ್ಷಿ ಮುಂಡೆ ಮಗನೇ,
ಅನ್ಯಾಯವಾಗಿ ನನ್ನ ಮಗನ್ ಸಾಯಿಸ್ಬಿಟ್ಟಲ್ಲ. ವಾಣಿ ಸರ್ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಾನು ಸುಬ್ಬಕ್ಕ, ನಿನ್ನ ಬಾಡಿಗೆ ನಾನೇ ಗಾಡಿ. ಸರಿಯಾಗಿ ನೋಡಿಸ್ತೀಯಾ? ವಾಣಿ ಸರ್ ಏನ್ ಮಾಡ್ತಾ ಇದ್ದೀರಾ? ವಾಣಿ ಸರ್, ವಾಣಿ ಸರ್. ಗೋವಿಂದ್ ಅವ್ರೆ ಎದೋಳಿ. ಪಾಣಿ ಸರ್ ಇಲ್ಲಿ ಕಟ್ಟಾಕಿದ್ದೀನಿ, ಬೇಗ ಬನ್ನಿ, ಚೌಡೆಯವ್ರ ಹತ್ರ ಕರ್ಕೊಂಡವನ. ಮನು ಎದೋಳು. ಪಾಣಿ ಸರ್ಗೆ ಏನಾಯ್ತು? ಇವಾಗ ಹೇಳಕ್ ಟೈಮ್ ಇಲ್ಲ, ಬೇಗ ಬಾ. ಬಿಡಲ್ಲ, ತಾಳು ಯಾರನ್ನು ಬಿಡಲ್ಲ. ಸುಳ್ಳು ಪ್ರಚಾರ ಆಗಲ್ಲ, ಸತ್ಯ ಮಣ್ಣಾಗಲ್ಲ. ತಪ್ಪು ಮಾಡಿದವರು ಯಾರು ಉಳಿಯಲ್ಲ. ಚೌಡೇನವ್ರೆ ಏನ್ ಹೇಳ್ತಿದ್ದಾರೆ? ಒಂದು ಅರ್ಥ ಆಗ್ತಿಲ್ಲ. ಯಾವ ಸತ್ಯ ಯಾವ ಸುಳ್ಳು, ಯಾರು ಉಳಿಯಲ್ಲ. ಈ ಊರಿನ ಜನಗಳ ನಂಬಿಕೆ ಶಕ್ತಿ. ಇದನ್ನು ದುರುಪಯೋಗಪಡಿಸಿದರೆ ಶಿಕ್ಷೆ ಖಂಡಿತವಾಗ್ಲೂ ಆಗುತ್ತೆ. ತಾಯಿಗೆ ಎಲ್ಲರೂ ಮಕ್ಕಳೇ, ಎಲ್ರೂ ಕ್ಷಮಿಸೋ ಗುಣ ತಾಯಿ ಇರುತ್ತೆ. ಆದರೆ ಪದೇ ಪದೇ ತಪ್ಪು ಮಾಡೋದಲ್ಲ. ಮಗ, ನಾವು ನೋಡಿದೆಲ್ಲ ನಿಜನಾ? ನಂಗೂ ಗೊತ್ತಿಲ್ಲ, ಆದ್ರೆ ನಾವು 3 ಜನ ಹಿಡ್ಕೊಂಡ್ರು ತಡೆಯಕ್ಕಾಗಲ್ಲ ಅನ್ನೋ ಅನುಭವ. ಅವ್ರ ವಿಚಿತ್ರ ವರ್ತನೆ ಯಾರಿಗೂ ತಿಳಿದಿರೋ ವಿಷಯ ಚೌಡೇನವ್ರು ತಿಳಿದಿದ್ದು. ಈ ಊರಿನ ಮರ, ಗಿಡ, ಗಾಳಿ, ಬೆಳಕು ನಮ್ಮ ಯೋಚನೆಗೂ ಮೀರಿದ್ದನ್ನ ಕಣ್ಮುಂದೆ ತೋರಿಸ್ತಿದೆ. ಇಷ್ಟೆಲ್ಲ ಆದ್ಮೇಲೂ ನಮ್ದೇ ಇರಕ್ಕಾಗುತ್ತಾ? ಇಲ್ಲ, ಇದರಿಂದ ಯಾರಾದ್ರೂ ಇದಾರಾ? ಖಂಡಿತವಾಗ್ಲೂ ಇದೆ. ಯಾರು? ಮಗ, ನಾಳೆ ಬ್ರೇಕಿಂಗ್ ನ್ಯೂಸ್ ಏನ್ ಕೊಡೋದು? ಹಲೋ, ಏನ್ ಹೇಳ್ತಿದ್ದೀರಾ? ಯಾವಾಗ? ಓಕೆ. ಯಾಕೇನಾಯ್ತು? MLA ರಾಜಣ್ಣಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂತೆ. ಮಗ, ನಾಳೆ ಹಂಗಾದ್ರೆ ಇದೇನಾ ಬ್ರೇಕಿಂಗ್ ನ್ಯೂಸು?